ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಕೊಡ್ತಕ್ಕಂಥ ವರದಿಯಲ್ಲಿ ನಾನು ಓದಿದ್ದೇನೆ. ಈ ವರದಿಯಲ್ಲಿ ಅವನ ಮೇಲೆ ಗುಂಡು ಹಾರಿಸಿದಾಗ ಅವರು ಎತ್ತರದ ಸ್ಥಳದಲ್ಲಿದ್ದರು. ಅದರಿಂದ ಗುಂಡು ಹಾರಿಸಿದಾಗ ದೇಹದ ಬೇರೆ ಬೇರೆ ಭಾಗಗಳಿಗೆ ಬಿದ್ದಿದೆ ಅಂತ ಹೇಳಿದ್ದಾರೆ. ಆ ಗುಂಡು ಹಾರಿಸಿದಾಗ ಅದರ ಡಿಸ್ಟೆನ್ಸ್ ಏನಿತ್ತು? ಎದೆಯ ಭಾಗಕ್ಕೆ ಬಿದ್ದಿದೆ ಎಲ್ಲರಿಗೂ ಗುಂಡು. ನಾನು ಫೋಟೋ ಬೇಕಾದ್ರೆ ತಮಗೆ ತೋರಿಸ್ತೇನೆ, ಇಲ್ಲಿ ನನ್ನ ಕಡೆ ಇದೆ, ಮೊಬೈಲಲ್ಲಿದೆ. ಎದೆಯ ಭಾಗಕ್ಕೆ ಗುಂಡು ಬಿದ್ದಿದೆ, ಕತ್ತಿನ ಭಾಗಕ್ಕೆ ಗುಂಡು ಬಿದ್ದಿದೆ. ಒಂದು ಸಮಯ ಅವರು ನಮ್ಮ ವಿರುದ್ಧವಾಗಿ ಗುಂಡು ಹಾರಿಸಿದ್ರು ಅಂತೇಳಿ ಅಧಿಕಾರಿಗಳು ಹೇಳಿದ್ರೆ ಯಾವ ಅಧಿಕಾರಿಗೆ ಪೆಟ್ಟಾಗಿದೆ? ಮೊದಲನೇದು, ಒಂದು ಸಮಯ ಯಾವುದಾದ್ರೂ ಅಧಿಕಾರಿಗೆ ಪೆಟ್ಟಾಗಿದ್ರೆ ಪ್ರಾಣ ರಕ್ಷಣೆಗಾಗಿ ನಾವು ಹಾರಿಸಿದ್ದೇವೆ ಹೇಳ್ಬೋದು. ನಾವು ಅದನ್ನು ತೊಡೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗಿದೆ, 5 ಗಂಟೆ ಬೆಳಗ್ಗೆ 4 ಜನರು, ಕೋವಿ ಅವರ ಹತ್ರ ಇದ್ದಿದ್ದು 2 ಅಂತ ತಾವು ಹೇಳಿದ್ದೀವಿ. 2, ಅವರು 3 ಜನ ಸತ್ತಿದ್ದಾರೆ, ಒಬ್ಬರು ಓಡಿ ಹೋಗಿದ್ದಾರೆ ಅಂತ ಹೇಳಿ. ವಿಶೇಷ ಅಂತಂದ್ರೆ 3 ಬ್ಯಾಗ್ನಲ್ಲಿ ಮಾಂಸ ಸಿಕ್ಕಿದೆ ಅಂತ, 34.35 ಕೆಜಿ, 34.25, 2 ಬ್ಯಾಗ್ ಸಿಕ್ಕಿದೆ. ಅವರೇ ಮಾಡಿರಬಹುದು ಅಂತ ಹೇಳೋಣ. ಸಾಮಾನ್ಯವಾಗಿ ಅಪಾದನೆ ಮಾಡುವಾಗ ಪೊಲೀಸ್ನವರು ಇರಬಹುದು ಅಥವಾ ಈ ರೀತಿ ಫಾರೆಸ್ಟ್ ಅಧಿಕಾರಿಗಳು ಇರಬಹುದು. ಒಬ್ಬರ ಮೇಲೆ ಅಪಾದನೆ ಮಾಡುವಾಗ ಹಲವು ರೀತಿಯಲ್ಲಿ ನಾವು ನೋಡಿದ್ದೇವೆ. ಕೆಲವು ಸಾರಿ ಗಾಂಜಾ ತಂದು ಮನೆಯಲ್ಲಿಟ್ಟು ಅರೆಸ್ಟ್ ಮಾಡಿರೋದನ್ನು ನೋಡಿದ್ದೇವೆ. ಬೇರೆ ಬೇರೆ ಮಾದಕ ವಸ್ತುಗಳನ್ನು ಇಟ್ಟು ಅರೆಸ್ಟ್ ಮಾಡಿರೋದನ್ನು ನೋಡಿದ್ದೇವೆ. ಇಲ್ಲೂ ಆ ರೀತಿ ಅನುಮಾನ ಪಡಬಹುದು ಅಷ್ಟೇ. ಆದರೆ ತಾವು ಹೇಳಿದ್ದೀರಿ, ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ, ಅದನ್ನು 2 ಬ್ಯಾಗು ಮಾಂಸ ಸಿಕ್ಕಿದೆ, ಅದಕ್ಕೆ ಮೂವರನ್ನ ಕೊಲ್ಲಬೇಕಾ? ಅರೆಸ್ಟ್ ಮಾಡಬೇಕಾಗಿತ್ತು. ಅಥವಾ ನೀವು ಗುಂಡು ಹಾರಿಸಿದ್ರಿ ಆತ್ಮರಕ್ಷಣೆಗೆ. ನಿಮ್ಮ ಆತ್ಮರಕ್ಷಣೆ ಮಾಡ್ಬೇಕಾದ್ರೆ ಅವರ ಆತ್ಮಕ್ಕೆ ಹೊಡಿಬೇಕಾ? ಕಾಲು ಹೊಡಿಬಹುದಾಗಿತ್ತಲ್ಲ. ರೂಲ್ ಏನ್ ಹೇಳುತ್ತೆ? ಪೊಲೀಸ್ ಅಧಿಕಾರಿಗಳಿರಲಿ ಅಥವಾ ಫಾರೆಸ್ಟ್ ಅಧಿಕಾರಿಗಳಿರಲಿ, ಅರಣ್ಯ ಅಧಿಕಾರಿಗಳಿರಲಿ, ಅವ್ರಿಗೆ ಕಾಲು ಗುಂಡು ಹೊಡಿಬಹುದಾಗಿತ್ತು, ಅದನ್ನು ಮಾಡಿಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ 14ನೇ ತಾರೀಕು ನಮಗೆ ಮೆಸೇಜ್ ಸಿಕ್ಕಿದ್ದು ಅಂತಿದೆ. ಅವರ ಸ್ಥಳೀಯವಾಗಿ ಅವರ ಜನರು ಹೇಳಿರ್ತಕ್ಕಂಥದ್ದು, ಅವರು ಹಸುಗಳನ್ನು ಸಾಕ್ತಿದ್ರು, ಹಸುಗಳು ತಪ್ಪಿಸಿಕೊಂಡು ಹೊರಗಡೆ ಹೋಗಿದೆ. ನೋಡಿ, ಒಂದು ಹೇಳ್ತೇನೆ, ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಯಾರೇ ಆದರೂ, ಅದು ದಟ್ಟಾರಣ್ಯ. ಬೆಳಗ್ಗೆ ಹೇಳುವಾಗ ಭೋಜೇಗೌಡರನ್ನು ಮಾತು ಹೇಳ್ತಿದ್ರು, ಚಿಕ್ಕಮಗಳೂರಿನಲ್ಲೂ ಕೂಡ ನಾವೇನಾದ್ರೂ ಅರಣ್ಯದ ಕಡೆಗೆ ಹೋದ್ರೆ ನಮ್ಮ ರಕ್ಷಣೆಗಾಗಿ ಕೋವಿ ಹಿಡದೆ ಹೋಗ್ತೇವೆ ನಾವು ಅಂತ. ತೋಟಕ್ಕೆ ಹೋದ್ರೂ ಕೂಡ ನಾವು ಕೋವಿ ಹಿಡಿದು ಹೋಗ್ತೇವೆ. ನಮ್ಮನ್ನು ಕರಡಿ ಅಟ್ಯಾಕ್ ಮಾಡಬಹುದು, ಬೇರೆ ಯಾವುದೇ ವನ್ಯಜೀವಿಗಳು ನಮ್ಮನ್ನು ಅಟ್ಯಾಕ್ ಮಾಡಬಹುದು ಅನ್ನೋದು ಉದ್ದೇಶ. ಹುಡುಕ್ಲಿಕ್ಕೆ ಹೋದಾಗ ಸಾಮಾನ್ಯವಾಗಿ ಯಾವ ಪ್ರದೇಶದಲ್ಲಿ ಹಸುಗಳನ್ನ ಅಥವಾ ದನಕರುಗಳನ್ನ ಮೇಯಿಸ್ಲಿಕ್ಕೆ ಬಿಡ್ತೀವೋ, ಅವು ಏನಾದರೂ ದಟ್ಟಾರಣ್ಯಕ್ಕೆ ಹೊರಗಡೆ ಹೋದಾಗ ಅಲ್ಲೇ ಪ್ರದೇಶ ಆದ್ರಿಂದ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಹುಡುಕಿ ಕೊಡಿ ಅಂತ ಯಾರಾದ್ರೂ ಕೊಡ್ತಾರ? ಅಥವಾ ಅರಣ್ಯ ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟು ಅರಣ್ಯದಲ್ಲಿ ನಮಗೆ ತಪ್ಪಿ ಹೋಗಿದೆ ದನಕರುಗಳು, ನಮಗೆ ಹುಡುಕಿ ಕೊಡಿ ಅಂತ ಕೊಡ್ತಾರ? ನಮ್ಮದು ಕಳೆದು ಹೋದಾಗ ಹುಡುಕ್ತಕ್ಕಂಥದ್ದು ಸಹಜ, ಒಳಗಡೆ ಹೋಗಿರ್ಬೋದು. ಸಮಯ
ಅಥವಾ ನಿಮಗೆ ಇಲ್ಲಿ ಏನು ಲಿಸ್ಟಲ್ಲಿ ನಿಮ್ಗೆ ಇದರಲ್ಲಿ ಕೊಟ್ಟಿದ್ದೀವಿ ಇದೆಲ್ಲವೂ ಇಷ್ಟೇ ಸತ್ಯ ಅಂತ ನಾವು ಹೇಳಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಅನಾಹುತ ಆದ್ಮೇಲೆ ಅನಾಹುತಕ್ಕೆ ಡಿಪೆಂಡ್ ಮಾಡಲಿಕ್ಕೆ ಏನೆಲ್ಲ ಅಂಕಿ ಅಂಶಗಳನ್ನ ನಾವು ಸೇರಿಸಬಹುದು ಅದೆಲ್ಲ ಮಾಡಿರ್ತಾರೆ ಬಿಡಿ. 2 ಚೀಲ ಮಾಂಸ ಸಿಕ್ಕಿದ್ದಕ್ಕೆ 3 ದೇಹಗಳು ಬಲಿ ತೆಗೆದುಕೊಳ್ಳೋದು, ಇದು ಯಾವ ಕಾನೂನಿನಲ್ಲಿದೆ? ಇದನ್ನು ಹೇಗೆ ಡಿಪೆಂಡ್ ಮಾಡೋದು? ಅದರಲ್ಲೂ ಟಸಲ್ ಈಸ್ ಕಾಮನ್ ಇನ್ ದ ಬಾರ್ಡರ್ ಪ್ಲೇಸಸ್. ಯಾಕೆ ಅಂತಂದ್ರೆ ಅರಣ್ಯ ಅದು, ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಸೌದೆ ತರಲಿಕ್ಕೆ ಹೋಗ್ಬಹುದು, ಒಂದೇನೋ ಗಿಡ ಗಂಟೆಗಳನ್ನ ಕಡಿದು ತರಲಿಕ್ಕೆ ಹೋಗಿರ್ಬಹುದು. ಇಂಥವೆಲ್ಲವೂ ಅಲ್ಲಿ ಆ ಭಾಗದಲ್ಲಿ ನಡೀತವೆ. ಇದನ್ನ ನಾವು ತಳ್ಳಿ ಹಾಕೋದಿಲ್ಲ. ಅಸ್ಯೂಮ್ ದಟ್ ಒಂದು ಸಮಯ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ ಇವರು, ಪ್ರಾಣಿಗಳನ್ನೇ ಕೊಂದು ಬಿಟ್ಟಿದ್ದಾರೆ. ಒಪ್ಕೊಳ್ಳೋಣ, ಅದನ್ನು ಒಪ್ಕೊಳ್ಳೋಣ. ನೀವು ಅವರನ್ನ ತಂದು ಶಿಕ್ಷೆ ಕೊಡುವಂತ ಕೆಲಸ ಮಾಡಬೇಕೇ ಹೊರತು ಒಂದೇ ಸಾರಿ ಸ್ವರ್ಗಕ್ಕೆ ಕಳಿಸಿಬಿಡೋದಾ ಶಿಕ್ಷೆ? ಸಚಿವರೇ, ಇಂಥ ಮಾತುಗಳನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಒಂದೇ ಕುಟುಂಬದವರು ಇವರು, 3 ಜನರ ಸತ್ತಿರೋದು ಒಂದೇ ಕುಟುಂಬದವರು. ನೀವೇ ಹೇಳಿದ್ದೀರಿ ಅವರ ಮೇಲೆ ಮೊದಲಿಂದ ಪರಿಶೀಲನೆ ಮಾಡಿದ್ದೀವಿ, ಅವ್ರ ಮೇಲೆ ಯಾವುದೇ ಕೇಸುಗಳು ಇರಲಿಲ್ಲ, ಪ್ರಕರಣಗಳು ಭಾಗಿಯಾಗಿಲ್ಲ ಇವರು ಅಂತ ತಾವೇ ಹೇಳಿದೆ. ಅವ್ರ ಮೇಲೆ ಯಾವ ಪ್ರಕರಣಗಳಿಲ್ಲ. ಇಲ್ಲ ಅಂದ ತಕ್ಷಣನೇ ಅವ್ರು ಯಾರಿರ್ಬೋದು? ಅಲ್ಲ, ಯಾರೋ ಒಬ್ಬರ ಮೇಲೆ ಇರಬಹುದು, ಆಯ್ತಾ, ಅವ್ರ ಮೇಲೆ ಇರಬಹುದು. ಬಟ್ ಅಧಿಕಾರಿಗಳು ಇರೋದು ನೋಡಿ, ಒಬ್ಬ ಅಧಿಕಾರಿಗೆ ಒಂದು ಪೆಟ್ಟಾಗಿಲ್ಲ. ಇದರಲ್ಲಿ ನೀವೇ ಹೇಳಿದ್ದೀರಿ, ಎಲ್ಲೋ ಒಂದು ಟಾರ್ಚ್ನ ಬೆಳಕು ಕಂಡಿದ್ದು. ಟಾರ್ಚ್ನ ಬೆಳಕು ಕಂಡಾಗ ಅಧಿಕಾರಿಗಳು ಆ ಭಾಗಕ್ಕೆ ಹೋದ್ರು. ಅಲ್ಲಿ ಹೋದ ತಕ್ಷಣ ಅಲ್ಲಿ ಗುಂಡು ಆರಿಸೋದು ಕೇಳಿಸ್ತು. ನಮ್ಮ ಮೇಲೆ ಆರಿಸಬಹುದು ಅನ್ನೋ ಆತ್ಮರಕ್ಷಣೆಗೆ ಮಾಡಿದ್ರು. ನಿಮ್ಮ ಮೇಲೆ ಆರಿಸಿದಾರೆ ಅನ್ನೋದಕ್ಕೆ ಏನು ಪುರಾವೆ ಇದೆ? ಆರಿಸಲೇ ಇಲ್ಲ. ಅಷ್ಟೊತ್ತಿಗೆ ನೀವು ಕಳಿಸೇ ಬಿಟ್ರಲ್ಲ ಅವ್ರನ್ನ. ಇದನ್ನ ತಾವು ಡಿಪೆಂಡ್ ಮಾಡುವಂಥದ್ದು ಸರಿಯಲ್ಲ. ಈಗ ಮನೆ ಶೋಕದಲ್ಲಿ ಮುಳುಗಿದೆ. ದುಡಿಮೆ ಮಾಡತಕ್ಕಂಥ ಆ ವ್ಯಕ್ತಿಗಳು ಎಲ್ಲ ನೋಡಿ, ಅವ್ರ ವಯಸ್ಸುಗಳು ನೋಡಿ, 40, 45, 50. ಇಂಥ ಒಂದು ಇದರಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾದವ್ರು ಯಾರು? ಈಗ ತಾವೇ ಅಲ್ವಾ? ಇದನ್ನೇನ್ ಮಾಡ್ತೀರಿ ನೀವು? ಅಲ್ಲಿ ತಾಲೂಕ್ ಮ್ಯಾಜಿಸ್ಟ್ರೇಟ್ರಿಂದ ನೀವು ಇದು ಮಾಡಿ ನ್ಯಾಯ ಸಿಗುತ್ತಾ? ಇದಕ್ಕೆ ನಾನು ಆಗ್ರಹ ಪಡಿಸ್ತೇನೆ ತಮ್ಮಲ್ಲಿ, ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾಕೆ ಅಂತ ಹೇಳ್ತೀನಿ, ಅರಣ್ಯ ಅಧಿಕಾರಿಗಳಿಗಿರುವಷ್ಟು ಅಧಿಕಾರ ನಮ್ಮ ಪೊಲೀಸ್ನವ್ರಿಗೂ ಇಲ್ಲ. ಈ ಅರಣ್ಯ ಅಧಿಕಾರಿಗಳು ಅವರ ಈ ಅಧಿಕಾರವನ್ನ ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ತಾರೆ. ಪೊಲೀಸ್ನವರು ಊರ ಒಳಗಿದ್ದಾರೆ. ಇಲ್ಲಿ ಆಗೋದನ್ನ ನಾವು ಕಣ್ಣಾರೆ ನೋಡ್ತೀವಿ. ಅರಣ್ಯಾಧಿಕಾರಿಗಳು ಅರಣ್ಯದ ಅಂಚಿನಲ್ಲಿರ್ತಾರೆ. ಅವರು ಮಾಡ್ತಕ್ಕಂಥ ಅಟ್ಟಹಾಸವನ್ನ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆ ಭಾಗದಲ್ಲಿ ಇರ್ತಕ್ಕಂಥವರಿಗೆ ಮಾತ್ರ ಇದು ಅರ್ಥವಾಗುತ್ತೆ, ಗೋಚರವಾಗುತ್ತೆ. ಆ ನೋವನ್ನು ಉಂಡವರಿಗೆ ಸಣ್ಣ ಸಣ್ಣ ವಿಚಾರಕ್ಕೆ ಏನಾದ್ರೂ ನಾವು ಒಂದು ಮಾತು ಮಾತಾಡಿಬಿಟ್ರೆ ಹಗೆತನಗಳು ಅಲ್ಲೇ ಹುಟ್ಟುತ್ತವೆ, ಅದರಿಂದನೇ ಇದಾಗ್ತದೆ. ಇದರಲ್ಲಿ ನಾನು ನೇರವಾಗಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಸರ್ಕಾರ ಇವರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ, ಇವ್ರು ರಕ್ಷಣೆ ಮಾಡಿದ್ರೆ ಸರ್ಕಾರವೇ ಇದಕ್ಕೆ ಹೊಣೆ. ಇದು ಸರ್ಕಾರದ ಕೊಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕೆ ಅಂತಂದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೆ ಅಧಿಕಾರಿಗಳ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಪುರಾವೆನೇ ಇಲ್ಲ. ಒಂದು ಇವ್ರಿಗೆ ಯಾರಿಗಾದ್ರೂ ಪೆಟ್ಟಾಗಿ
ತೊಂದರೆ ಆಗಿದ್ದಿದ್ರೆ ನಮಗೂ ಅನಿಸ್ತದೆ. ಅಧಿಕಾರಿಗಳು ಕೂಡ ನಮಗೆ ಅಷ್ಟೇ ಮುಖ್ಯ. ಅಧಿಕಾರಿಗಳ ಮೇಲೆ ನೀವು ಗುಂಡು ಹಾರಿಸಿದ್ರೆ ಸರ್ಕಾರದ ಮೇಲೆಯೇ ಗುಂಡು ಹಾರಿಸಿದಂಗೆ ಅದು. ಅದರಿಂದ ಅದನ್ನು ಒಪ್ಪಬೇಕಾ? ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲೇ ಆಗಿರ್ತಕ್ಕಂಥದ್ದು ಇದು ಪೂರ್ವ ನಿಯೋಜಿತ ಇದೆ. ಇದು ಅಲ್ಪಸಂಖ್ಯಾತರು ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಂಚಿನಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಪಟ್ಟಣದ ಸಂಪರ್ಕಗಳಿಗಿಂತ ಹೆಚ್ಚು ಅವರು ಆಹಾರವನ್ನು ಎಲ್ಲವನ್ನೂ ಕೂಡ ಅಲ್ಲೇ ಆಶ್ರಯಿಸಿಕೊಂಡಿರ್ತಕ್ಕಂಥ ಜನ. ಇಂಥವರ ಮೇಲೆ ಇಂಥ ಅಟ್ಟಹಾಸ ಇದು ಅಮಾನವೀಯ. ಇದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇದರಲ್ಲಿ ಯಾರೂ ಕೂಡ ಈ ಅಧಿಕಾರಿಗಳ ಬಗ್ಗೆ ಕರುಣೆ ತೋರಿಸ್ತಕ್ಕಂಥದ್ದು ಇಲ್ಲ. ಯಾಕೆಂತಂದ್ರೆ ಇದು ಅಮಾನವೀಯ ಕೃತ್ಯವನ್ನ ಸ್ವಯಂ ಪ್ರೇರಿತವಾಗಿ ಮಾಡಿರ್ತಕ್ಕಂಥದ್ದು. ಆದ್ರಿಂದ ನನ್ನ ಆಗ್ರಹ ಇದೆ, ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡಬೇಕು. ಆ ಸತ್ತಿರ್ತಕ್ಕಂಥ ಆ ಮೂವರಿಗೂ ಸರ್ಕಾರ ಇದು ನಮ್ಮದೇ ಅಪರಾಧದಿಂದ ಆಗಿರ್ತಕ್ಕಂಥದ್ದು. ಈ ತಪ್ಪಿಗೆ ಅವರಿಗೆ ಒಬ್ಬೊಬ್ಬರಿಗೂ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಆ ಮನೆಯಲ್ಲಿರ್ತಕ್ಕಂಥ ಮೂವರಿಗೆ ಕೆಲಸವನ್ನೂ ಕೊಡಬೇಕು ಸರ್ಕಾರದಿಂದ. ಇದನ್ನು ಮಾಡಲಿಲ್ಲ ಅಂತಂದ್ರೆ ಇದನ್ನು ನಾವು ಒಪ್ಪಲಿಕ್ಕಾಗೋದಿಲ್ಲ. ದಯಮಾಡಿ ಇದರಲ್ಲಿ ಯಾರು ತೀರಿಕು ಹೋಗಿದಾರೋ ಅವರ ಮೇಲೆ ತಪ್ಪು ಹೊರಿಸೋದು ಬೇಡ. ಇದು ಸರ್ಕಾರ ಈ ಅಧಿಕಾರಿಗಳನ್ನ ತಕ್ಷಣಕ್ಕೆ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಇದರಲ್ಲಿ ಇದು ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ಮಾನ್ಯ ಸಚಿವರು, ಮಾನ್ಯ ಸರ್ಕಾರ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಶಿವಕುಮಾರ್. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಏನು ಅರಣ್ಯ ಮಂತ್ರಿಗಳಾದಂಥ ರಾಮಲಿಂಗ ರೆಡ್ಡಿಯವರು ಈ ವಿಚಾರದ ಬಗ್ಗೆ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ವಿಚಾರಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡ್ತೇನೆ. ಸಭಾಪತಿಗಳೇ, ಅನೂರು ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಚಾಮರಾಜನಗರ ಇರ್ಬೋದು, ಈ ಭಾಗದಲ್ಲಿ ಸುಮಾರು ಒಂದು 30% ಆಫ್ ದಿ ಪಾಪ್ಯುಲೇಷನ್ನು ಆ ಬಾರ್ಡರ್ ವಿಲೇಜಸ್ ಅಲ್ಲಿ ಇದ್ದಾರೆ. ಇಡೀ ಜಿಲ್ಲೆನೇ ಗ್ರಾಮೀಣ ಪ್ರದೇಶದಿಂದ ಕೂಡಿರೋದ್ರಿಂದ ಹಳ್ಳಿಗಳಲ್ಲಿ ಬಹಳಷ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಅವರು ವ್ಯವಸಾಯಕ್ಕಿರ್ಬೋದು, ಇಲ್ಲಾಂದ್ರೆ ದನ ಕರುಗಳು ಮೇಯ್ಸಕ್ಕಿರ್ಬೋದು, ಇದಕ್ಕೆಲ್ಲ ಅವಲಂಬಿಸಬೇಕಾಗಿರೋದು ಕಾಡನ್ನ. ಕಳೆದ ಬಾರಿ ಈಶ್ವರ್ ಖಂಡ್ರೆ ಅವರು ಅರಣ್ಯ ಮಂತ್ರಿಗಳಾದಾಗ ಒಂದು ಆರ್ಡರ್ ಮಾಡಿತ್ತು ಸರ್ಕಾರ, ಯಾರೂ ಅರಣ್ಯದೊಳಗಡೆ ಯಾರು ದನ ಮೇಯಿಸಬಾರದು ಅಂತ. ಮತ್ತೆ ಅದನ್ನು ವಿಡ್ರಾ ಮಾಡಿದ್ರು. ಇವತ್ತು ಬರ ರಾಜ್ಯದಲ್ಲಿ ಇರೋದ್ರಿಂದ ದನ ಕರುಗಳನ್ನ ಮೇಯಿಸೋದಕ್ಕೆ ಯಾವುದೇ ತರಹದ ನಿರ್ಬಂಧನೆ ಇಲ್ಲ ನೀವು ಮೇಯಿಸಬಹುದು ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಅಲ್ಲಿನ ಜನಕ್ಕೆ ಕೇಳಿದೆ, ಯಾವ ತರಹದ ನಿರ್ಬಂಧನೆಗಳನ್ನ ಹಾಕಿದಾರ ಅಂತ ಅಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರು. ಅದನ್ನ ಸರ್ಕಾರನು ಕ್ಲಾರಿಫೈ ಮಾಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.